ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎಂಬಂತಹ ಚಾಪ್ಟರ್ ಇಂದ ಪೂರ್ವ ವೇದ ಮತ್ತು ನಂತರ ವೇದ ಕಾಲದಲ್ಲಿ ರಚನೆಯಾದ ವೇದಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ವೇದ ಅಂತಂದ್ರೆ ವಿದ್ ಎನ್ನುವಂತಹ ಶಬ್ದದಿಂದ ಬಂದಿರುವಂತದ್ದು. ವೇದ ಅಂದ್ರೆ ಜ್ಞಾನ ಎಂಬ ಅರ್ಥವನ್ನ ಕೊಡುತ್ತೆ ಅಲ್ವಾ. ಸೊ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಮಕ್ಕಳೇ? ಋಗ್ವೇದ. ಋಗ್ವೇದವು ಅತ್ಯಂತ ಪ್ರಾಚೀನವಾದ ವೇದ. ಪೂರ್ವ ವೇದ ಕಾಲ ಅಂತ ಋಗ್ವೇದವನ್ನ ಕಾಲವನ್ನ ಕರೆಯಲಾಗುತ್ತೆ. ಇದನ್ನು ಪೂರ್ವ ವೇದ ಯಾಕೆಂದ್ರೆ ಇದು ಪ್ರಪ್ರಥಮ ಪ್ರಾಚೀನವಾದಂತಹ ವೇದ. ನಂತರದ ಕಾಲದಲ್ಲಿ ರಚನೆಯಾದಂತಹ ವೇದಗಳು ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಸೊ ಟೋಟಲ್ ಆಗಿ ಒಟ್ಟು 4 ವೇದಗಳಿವೆ. ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಓಕೆನಾ? ಸೊ ಇದರಲ್ಲಿ ಅತ್ಯಂತ ಪುರಾತನವಾದಂತಹ ವೇದ ಯಾವುದು ಅಂತಂದ್ರೆ, ಪುರಾತನ ಅಥವಾ ಪ್ರಾಚೀನ ವೇದ ಯಾವುದು? ಋಗ್ವೇದ. ಓಕೆ, ಥ್ಯಾಂಕ್ ಯು.